ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಇಲ್ಲಿ 2025 ಡಿಸೆಂಬರ್ 4th ವೀಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವೀಕ್ಲಿ ಪ್ರಚಲಿತ ಘಟನೆಗಳನ್ನ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಪ್ರತಿ ವಾರದ ಪ್ರಚಲಿತ ಘಟನೆಗಳನ್ನ ಪ್ರತಿ ಸೋಮವಾರ ಮುಂಜಾನೆ 9 ಗಂಟೆ ಒಳಗಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಿಸ್ಕಷನ್ ಮಾಡ್ತಕ್ಕಂಥ ಒಂದು ವಾರದ ಟಾಪ್ 25 ಪ್ರಶ್ನೆಗಳು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನ, ಕ್ರೀಡೆ, ರಾಜಕೀಯ ಹಾಗೂ ವಿವಿಧ ಯೋಜನೆಗಳು, ಇತರೆ ಪ್ರಮುಖ ವಿಷಯಗಳ ಒಂದು ಪ್ರಚಲಿತ ಘಟನೆಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದು, ಇದು MCQಗಳನ್ನ, ಸ್ಟ್ಯಾಟಿಕ್ ಜಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮ್ಯಾಜಿಕ್ ಸ್ಲೈಡ್ಗಳನ್ನ ನಾನು ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಬರ್ತಾ ಇರೋದ್ರಿಂದ ಈ ಒಂದು ಮಾಹಿತಿ ಮುಂಬರ್ತಕ್ಕಂಥ ಎಲ್ಲ ಕೇಂದ್ರ ಸರ್ಕಾರದ ರೈಲ್ವೆ, SSC, ಬ್ಯಾಂಕಿಂಗ್, ಪೋಸ್ಟಲ್ ಹಾಗೂ ಡಿಫೆನ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಪರೀಕ್ಷೆಗಳಾಗಿರ್ಬೋದು, ರಾಜ್ಯ ಸರ್ಕಾರದ ಪೊಲೀಸ್, PSI, KS ಹಾಗೂ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿದೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ನಾನು ಇವತ್ತು ಈ ಒಂದು ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದೀನಿ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿಯಲ್ಲಿ SSC, GD, RRB, NTPC ಹಾಗೂ ಬ್ಯಾಂಕಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಹೊಸ ಬ್ಯಾಚು ಇದೇ ತಿಂಗಳು ಜನವರಿ 5th ಇಂದ ಸ್ಟಾರ್ಟ್ ಆಗ್ತಾ ಇದೆ. 3 ತಿಂಗಳ ಈ ಬ್ಯಾಚ್ಗೆ ಆಸಕ್ತರು ಸಂಪರ್ಕಿಸಬಹುದು. ಬಿಜಾಪುರದ ಬಾಗಲಕೋಟ್ ರಸ್ತೆಯಲ್ಲಿ ಇರ್ತಕ್ಕಂಥ ನಮ್ಮ ಸಂಸ್ಥೆ ವೆಲ್ ಫರ್ನಿಶ್ಡ್ ಆಗಿರ್ತಕ್ಕಂಥ ಸಂಸ್ಥೆಯಾಗಿದ್ದು, ಲೈಬ್ರರಿ, ಲ್ಯಾಬು, ಪ್ರಿಂಟೆಡ್ ಬುಕ್ಸು ಮತ್ತು ಆನ್ಲೈನ್ ಅಂಡ್ ಆಫ್ಲೈನ್ ಟೆಸ್ಟ್ ಫೆಸಿಲಿಟಿಗಳನ್ನ ನಾವಿಲ್ಲಿ ಒದಗಿಸಿದ್ದೀವಿ. ಓಕೆ, ಈಗ ನಾವು ನೇರವಾಗಿ ವಿಷಯವನ್ನ ಡಿಸ್ಕಷನ್ ಆರಂಭ ಮಾಡೋಣ. ಫಸ್ಟ್ ಇಲ್ಲಿ ಕ್ವಶನ್ಗಳನ್ನ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ಅದರ ನಂತರ ಕನ್ನಡದಲ್ಲಿ ಕೆಳಗೆ ಕ್ವಶನ್ಗಳಿದಾವೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, IMF ಮತ್ತು ACI ವರ್ಲ್ಡ್ ವೈಡ್ ವರದಿಗಳ ಪ್ರಕಾರ ಭಾರತದ ಏಕೀಕೃತ ಪಾವತಿ ವ್ಯವಸ್ಥೆ ಇಂಟರ್ಫೇಸ್ ಅಂದ್ರೆ UPI ಅನ್ನು ವಿಶ್ವದ ಪ್ರಮುಖ ನೈಜ ಸಮಯದ ಪಾವತಿ ವ್ಯವಸ್ಥೆ ಎಂದು ಏಕೆ ಪರಿಗಣಿಸಲಾಗಿದೆ? ನೋಡಿ, according to the IMF worldwide reports, why is Indian unified payment system UPI payment system considered the world's leading real time payment system ಅಂತೇಳಿ ಕರಿತಾ ಇದ್ದಾರೆ. ಯಾಕೆ ಹಿಂಗ ಗುರುತಿಸಲ್ಪಟ್ಟಿದೆ? ಇದನ್ನು ಜಾಗತಿಕ ಸರ್ಕಾರಿ ವಹಿವಾಟುಗಳಿಗೆ ಮಾತ್ರ ಬಳಸಲಾಗುತ್ತದೇನೋ? ರಾಂಗ್. ಇದು ಅತಿ ಹೆಚ್ಚು ನೋಂದಾಯಿತ ಬ್ಯಾಂಕ್ಗಳನ್ನು ಹೊಂದಿದೆ, ಇದನ್ನು ರಾಂಗ್. ಜಾಗತಿಕ ನೈಜ ಸಮಯದ ಪಾವತಿ ವಹಿವಾಟುಗಳಲ್ಲಿ ಸುಮಾರು 49% ಹೊಂದಿದೆ. ನೋಡ್ರಿ, ರಿಯಲ್ ಟೈಮ್ ಟ್ರಾನ್ಸಾಕ್ಷನ್ ದಲ್ಲಿ 49% ವರ್ಲ್ಡ್ ವೈಡ್ ಇದೇನಾಗಿದೆ, ಭಾರತದ UPI ಅನ್ನ ಬಳಕೆ ಮಾಡಲಾಗ್ತಾ ಇದೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಸಿ ನಮ್ದು ರೈಟ್ ಆನ್ಸರ್ ಆಗಿರುತ್ತದೆ ಅಂತ ಹೇಳ್ಬೋದು. ನೋಡ್ರಿ, ಜಾಗತಿಕ ಪಾವತಿ ವ್ಯವಸ್ಥೆಯಲ್ಲಿ ಸುಮಾರು 49% ಅಷ್ಟು UPI ಪೇಮೆಂಟ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಇದು IMF ವರದಿ ಪ್ರಕಾರ ಅತ್ಯಂತ ತ್ವರಿತಗತಿಯಿಂದ ಪೇಮೆಂಟ್ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳಿ ಕರೆಯಲ್ಪಟ್ಟಿದೆ ಜಗತ್ತಿನಲ್ಲಿ. ಹೀಗಾಗಿ ಭಾರತದ ಡಿಜಿಟಲ್ ಪಾವತಿಯಲ್ಲಿ ಭಾರತ ಇವತ್ತ ಟಾಪ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಒಂದು ದೇಶವಾಗಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಸುಮಾರು ಜಾಗತಿಕ ವಹಿವಾಟಿನ 49% ಟ್ರಾನ್ಸಾಕ್ಷನ್ UPI ಮೂಲಕ ನಡೀತಾ ಇದೆ ಅಂತ ಹೇಳ್ಬೋದು. ಸರ್, ಆಪ್ಷನ್ ಸಿ ಜಾಗತಿಕ ನೈಜ ಸಮಯದ ಪಾವತಿ ವಹಿವಾಟನ್ನ ಇದು ಖಾತ್ರಿಪಡಿಸಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಾವು ನೋಡೋದಾದ್ರೆ 2025 FIDE ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ವರ್ಲ್ಡ್ ವೈಡ್ FIDE ವರ್ಲ್ಡ್ ವೈಡ್ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ಮೆನ್ಸ್ ಟೈಟಲ್ ಗೆದ್ದಿರ್ತಕ್ಕಂಥ ಆಟಗಾರ ಯಾರು? ಆಪ್ಷನ್ ಎ ಅರ್ಜುನ್ ಎರಿಗೇಸಿ, ಹ್ಯಾನ್ಸ್ ಮೋಕ್ ನೀಮನ್, ಮ್ಯಾಗ್ನಸ್ ಕಾರ್ಲ್ಸನ್, ವ್ಲಾಡಿಸ್ಲಾವ್ ಆರ್ಟೆಮಿಯೇವ್. ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ಸಿ ಮ್ಯಾಗ್ನಸ್ ಕಾರ್ಲ್ಸನ್. ಮ್ಯಾಗ್ನಸ್ ಕಾರ್ಲ್ಸನ್ ಇತ್ತೀಚೆಗೆ 2025 ಡಿಸೆಂಬರ್ 28ರಂದು ಕತಾರ್ನ ದೋಹಾದಲ್ಲಿ ನಡೆದಿರ್ತಕ್ಕಂಥ FIDE ವಿಶ್ವ ಕ್ಷಿಪ್ರ ಮಹಿಳಾ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ಭಾರತ ಈಗಾಗಲೇ 2 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದೆ. ಪುರುಷರ ವಿಭಾಗದಲ್ಲಿ ಅರ್ಜುನ್ ಎರಿಗೈಸಿ ಅಂತಕ್ಕಂಥ ಭಾರತದ ಒಂದು ಆಟಗಾರ 3ನೇ ಅಂಕಗಳನ್ನು ಪಡೆದು ಕಂಚಿನ ಪದಕವನ್ನು ಪಡೆದರೆ, ಮಹಿಳೆಯರ ವಿಭಾಗದಲ್ಲಿ ಕೊನೇರಿ ಹಂಪಿಯು ಸಹ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಪುರುಷರ ಸಿಂಗಲ್ಸ್ ಅಲ್ಲಿ ಗೆದ್ದಿರ್ತಕ್ಕಂಥವರು ಮ್ಯಾಗ್ನಸ್ ಕಾರ್ಲ್ಸನ್ 10.5 ಅಂಕದೊಂದಿಗೆ ಗೆದ್ದಿರ್ತಕ್ಕಂಥ ಇವರು ತಮ್ಮ 6ನೇ ವಿಶ್ವ ರ್ಯಾಪಿಡ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರ್ತಕ್ಕಂಥ
ಆಟಗಾರ, ನಿರಂತರವಾಗಿ 6ನೇ ಒಂದು ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರ್ತಕ್ಕಂಥ ಆಟಗಾರ ಅಂತ ಗುರುತಿಸಲ್ಪಟ್ಟಿದೆ. ಸೊ ಈ ತರ ನಾವು ಪ್ರಚಲಿತ ಘಟನೆಗಳನ್ನ ಓದಬೇಕಾಗ್ತದೆ. ಇದರ ಮೂಲಕ ಯಾವ ತರ ಪ್ರಚಲಿತ ಘಟನೆಗಳನ್ನ ಕೇಳಬಹುದು ಅನ್ನೋದು ಈ ಮಾಡೆಲ್ ಕ್ವಶನ್ಗಳಿಂದ ಗೊತ್ತಾಗ್ತದೆ. ಸೊ ನಾವು ಸ್ಟೇಟ್ ಗೌರ್ಮೆಂಟ್ ಅದ ಹಲವಾರು ಜನ ಕರ್ನಾಟಕದಲ್ಲಿ ಪ್ರಚಲಿತ ಘಟನೆಗಳನ್ನ ಮಾಡ್ತಾ ಇರೋದನ್ನ ನೋಡಿದಿರಿ. ಆದ್ರೆ ಕ್ವಶನ್ ಕೇಳೋ ಮೆಥಡ್ ಯಾವ್ದಿದೆ ಅನ್ನೋದನ್ನ ಈ ಒಂದು ನನ್ನ ಕ್ಲಾಸ್ ಅನ್ನ ಅಬ್ಸರ್ವ್ ಮಾಡೋದ್ರಿಂದ ಗೊತ್ತಾಗ್ತದೆ. ಈ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಡಿಸೆಂಬರ್ 2025ರಲ್ಲಿ ಚಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ನಲ್ಲಿ DRDO ಪರೀಕ್ಷಿಸಿದ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ನ ಹೆಸರೇನು? ಇತ್ತೀಚೆಗೆ ಭಾರತದ DRDO ಒಂದು ರಾಕೆಟ್ ಅನ್ನ ಟೆಸ್ಟ್ ಮಾಡ್ತಾರೆ, ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಅಂತ ಹೇಳಿ. ಅಂದ್ರೆ ಗೈಡ್ ಟಾರ್ಗೆಟ್ ಅನ್ನ ಕರೆಕ್ಟ್ ಆಗಿ ಹಿಟ್ ಮಾಡ್ತಕ್ಕಂತ ಒಂದು ರಾಕೆಟ್ ಇದು. ಟೆಸ್ಟ್ ಮಾಡಿದ್ರೆ ಇದನ್ನ ಒರಿಸ್ಸಾದ ಚಂಡೀಪುರ, ಇಲ್ಲಿ ಬರ್ತದ್ರಿ. ಒರಿಸ್ಸಾದ ಚಂಡೀಪುರದಲ್ಲಿ ಇದು ಕ್ಷಿಪಣಿ ಉಡಾವಣಾ ಕೇಂದ್ರ ಇದೆ ನಮ್ಮ ದೇಶದಲ್ಲಿ. ಸೊ ಆ ಒಂದು ಮಿಸೈಲ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಯಾವ್ದಂದ್ರ ಆಪ್ಷನ್ ಬಿ, ಪಿನಾಕ ಲಾಂಗ್ ರೇಂಜ್ ಮಿಸೈಲ್ ಅಂತ ನಾವು ಇದನ್ನ ಕರಿತೀವಿ. ಪಿನಾಕ ಲಾಂಗ್ ರೇಂಜ್ ಮಿಸೈಲ್. ನೋಡ್ರಿ, ಈ ಮಿಸೈಲು ಡೆವಲಪ್ ಮಾಡಿದವ್ರು ಯಾರು? ಭಾರತದಲ್ಲಿ ಎಲ್ಲಾ ಕ್ಷಿಪಣಿಗಳನ್ನ ಡೆವಲಪ್ ಮಾಡತಕ್ಕಂಥ ಸಂಸ್ಥೆ ಯಾವ್ದಂದ್ರೆ DRDO, ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಬೆಂಗಳೂರಲ್ಲಿ ಇದೆ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಇದು ಬೆಂಗಳೂರಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದ್ದು ಡಿಸೆಂಬರ್ 29 ಒರಿಸ್ಸಾದ ಚಂಡೀಪುರದಿಂದ, ನೋಡ್ರಿ ಎಲ್ಲಾ ಕ್ಷಿಪಣಿಗಳು ಭಾರತದಲ್ಲಿ ಎಲ್ಲಿ ಪರೀಕ್ಷೆ ಆಗ್ತಾವ ಅಂತಂದ್ರೆ ಒರಿಸ್ಸಾದ ಚಂಡೀಪುರದಿಂದ ಟೆಸ್ಟ್ ಮಾಡ್ಲಾಗ್ತಾ ಇದೆ. ಸೊ ಇತ್ತೀಚೆಗೆ ಟೆಸ್ಟ್ ಮಾಡಿರ್ತಕ್ಕಂಥ ಲಾಂಗ್ ರೇಂಜ್ ಗೈಡೆಡ್ ಮಿಸೈಲ್ ಯಾವ್ದಂದ್ರೆ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ಮಿಸೈಲ್ ಅಂತ ಹೇಳಿ. ಈ ರಾಕೆಟ್ ಅನ್ನ ಯಶಸ್ವಿಯಾಗಿ ಭಾರತ ಪರೀಕ್ಷೆ ಮಾಡಲಾಗಿದ್ದು ಇದರ ವ್ಯಾಪ್ತಿ ಎಷ್ಟಿದೆ ಅಂತಂದ್ರೆ 120 ಕಿಲೋಮೀಟರ್ ಇದೆ. 120 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತ ಒಂದು ವೈರಿ ಸ್ಥಳವನ್ನ ಕರೆಕ್ಟ್ ಆಗಿ ಹಿಟ್ ಮಾಡ್ತಕ್ಕಂತ ಒಂದು ಕೆಪಾಸಿಟಿ ಈ ಒಂದು ಪಿನಾಕ ಕ್ಷಿಪಣಿಗೆ ಇದೆ ಅಂತ ಹೇಳ್ಬೋದು. ರೈಟ್ರಿ, ಕ್ಷಿಪಣಿಗಳನ್ನು ತಯಾರು ಮಾಡ್ತಕ್ಕಂಥ ಸಂಸ್ಥೆ ಯಾವ್ದಂದ್ರೆ DRDO. ರೈಟ್ರಿ, ಎಲ್ಲಾ ಕ್ಷಿಪಣಿಗಳನ್ನು ಉಡಾವಣೆ ಮಾಡೋ ಸ್ಥಳ ಯಾವ್ದಂದ್ರೆ ಒರಿಸ್ಸಾದ ಚಂಡೀಪುರದಿಂದ. ರೈಟ್ರಿ, ಓಕೆ. ನೆಕ್ಸ್ಟ್, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡಿಸೆಂಬರ್ 2025ರಲ್ಲಿ ಇತ್ತೀಚೆಗೆ ಜಲಾಂತರ್ಗಾಮಿಯಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು. ಸೊ ಯಾವ ಜಲಾಂತರ್ಗಾಮಿಯಲ್ಲಿ ದ್ರೌಪದಿ ಮುರ್ಮು ಅವರು ಪ್ರಯಾಣ ಬೆಳೆಸಿದ್ರು? INS ಹರಿಯಂತ, INS ಕಲಹರಿ, INS ವಾಗ್ಶೀರ್, INS ಚಕ್ರ. ಭಾರತದ ಯುದ್ಧ ಹಡಗಳಿವೆಲ್ಲ ಯಾವ ಯುದ್ಧ ಸಬ್ಮರೀನ್ಗಳ ಮೂಲಕ, ಜಲಾಂತರ್ಗಾಮಿ ಅಂದ್ರೆ ಏನು? ಸಬ್ಮರೀನ್. ಆ ಸಬ್ಮರೀನ್ ಅಲ್ಲಿ ಅವರು ಪ್ರಯಾಣಿಸಿದ್ರು. ಸೊ ಆನ್ಸರ್ ಯಾವ್ದಂದ್ರೆ INS ವಾಗ್ಶೀರ್. ಯಾವ್ದ್ರಿ ಇದು? INS ವಾಗ್ಶೀರ್ ಮೂಲಕ ಇತ್ತೀಚೆಗೆ ನಮ್ಮ ಕರ್ನಾಟಕದ ಕಾರವಾರದ ಬಂದರಿನ ಹತ್ರ, ಎಲ್ಲಿದು? ಕಾರವಾರದ ಬಂದರು. ಅದಕ್ಕೆ ಏನ್ ಕರಿತಾರಂದ್ರೆ, ಕಾರವಾರದ ಬಂದರಿಗೆ ಏನ್ ಹೆಸರಿದೆ ಅಂದ್ರೆ INS ಕದಂಬ ಅಂತಿದೆ. ಏನಿದೆ ಕಾರವಾರದ ಬಂದರಿಗೆ? INS ಕದಂಬ ಇದೆ. ಮೊದಲು ಇದ್ರ ಹೆಸರು ಏನಿತ್ತಂದ್ರೆ INS ಸೀ ಬರ್ಡ್ ಅಂತ ಇತ್ತು. ಇದ್ರ ಹೆಸರು INS ಸೀ ಬರ್ಡ್ ಅಂತಿತ್ತು. ಅದನ್ನ ಏನ್ ಮಾಡಿದಾರೆ ಈ ಸದ್ದ INS ಕದಂಬ ಅಂತ ಮರು ನಾಮಕರಣ ಮಾಡಲಾಗಿದೆ. ಇದೇ ಡಿಸೆಂಬರ್ 28ರಂದು ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸ್ವದೇಶಿ ಕಲಹರಿ ವರ್ಗ, ಇದು ಯಾವ ವರ್ಗಕ್ಕೆ ಸೇರಿದ್ದ ಒಂದು ಸಬ್ಮರೀನ್ ಅಂತ ಕೇಳಿದ್ರೆ ಅಂದ್ರೆ ಕಲಹರಿ ವರ್ಗಕ್ಕೆ ಸೇರಿರ್ತಕ್ಕಂತ ಒಂದು ಸಬ್ಮರೀನ್ ಇದು. ಯಾವ ಸಬ್ಮರೀನ್ ಅಂತ ಕೇಳಿದ್ರೆ ಅಂದ್ರೆ INS ಜಲಾಂತರ್ಗಾಮಿ ಯುದ್ಧ ನೌಕೆ ವಾಗ್ಶೀರ್. ಸಬ್ಮರೀನ್ ಅಂದ್ರೆ ಏನು? ಜಲಾಂತರ್ಗಾಮಿ ಯುದ್ಧ ನೌಕೆ. ಸೊ ಈ ಒಂದು ಜಲಾಂತರ್ಗಾಮಿ ನೌಕೆಯಲ್ಲಿ ಪ್ರಯಾಣ ಮಾಡೋದ್ರ ಮೂಲಕ ಹೀಗೆ ಸಬ್ಮರೀನ್ ಅಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ಭಾರತದ 2ನೇ ರಾಷ್ಟ್ರಪತಿಗಳು ಇವರು. ಇದಕ್ಕಿಂತ ಮೊದಲು APJ ಅಬ್ದುಲ್ ಕಲಾಂ ಅವರು ಈ ಒಂದು ಸಬ್ಮರೀನ್ ಅಲ್ಲಿ, ಇಂಥ ಒಂದು ಸಬ್ಮರೀನ್ ಅಲ್ಲಿ ಅವರು ಪ್ರಯಾಣ ಬೆಳೆಸಿದ್ರು. ಯಾರ್ರಿ? APJ ಅಬ್ದುಲ್ ಕಲಾಂ. ಇದು ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ಪ್ರಶ್ನೆ ಇದು. ಬಿಟ್ರಿ, ಭಾರತ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆಕ್ಸ್ಟ್, ಡಿಸೆಂಬರ್ 2025ರಲ್ಲಿ ಸೊಮಾಲಿ ಲ್ಯಾಂಡ್ ಅನ್ನ ಸ್ವತಂತ್ರ ರಾಷ್ಟ್ರವೆಂದು ಅಧಿಕೃತವಾಗಿ ಗುರುತಿಸಿದ ವಿಶ್ವದ ಮೊದಲ ದೇಶ ಯಾವುದು? ನೋಡ್ರಿ, ಸೊಮಾಲಿಯಾ ಲ್ಯಾಂಡ್ ಅನ್ನ ಒಂದು ಅಧಿಕೃತ ದೇಶವಾಗಿ ಗುರುತಿಸಿದ ದೇಶ ಯಾವ್ದಂದ್ರೆ ಈಜಿಪ್ಟ್, ಯುನೈಟೆಡ್ ಸ್ಟೇಟ್, ಇಸ್ರೇಲ್, ಯುನೈಟೆಡ್ ಕಿಂಗ್ಡಮ್. ನೋಡ್ರಿ, ಸೊಮಾಲಿಯಾದಿಂದ ಪ್ರತ್ಯೇಕಗೊಂಡು ಸೊಮಾಲಿಯಾ ಲ್ಯಾಂಡ್ ಅಂತೇಳಿ ಸಪರೇಟ್ ಭಾಗ ಆಗಿರತಕ್ಕಂತ ಒಂದು ಭೂಭಾಗ ಇದು.
ಇದು ಪ್ರತ್ಯೇಕ ರಾಷ್ಟ್ರ ಸ್ಥಾನಮಾನ ಏನು ಜಗತ್ತಿನ ಬಹಳಷ್ಟು ದೇಶಗಳು ಕೊಟ್ಟಿಲ್ಲ. ಆದ್ರೆ ಮೊದಲು ಬಾರಿಗೆ ಅಧಿಕೃತವಾಗಿ ಇದೊಂದು ಸ್ವತಂತ್ರವಾದ ದೇಶ, ಇಂಡಿಪೆಂಡೆಂಟ್ ಕಂಟ್ರಿ ಅಂತೇಳಿ ಕನ್ಸಿಡರ್ ಮಾಡಿರ್ತಕ್ಕಂಥ ದೇಶ ಯಾವ್ದು ಅಂತಂದ್ರೆ ಇಸ್ರೇಲ್. ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಸಿ ಇಸ್ರೇಲ್. ನೋಡ್ರಿ, ಸೊಮಾಲಿಯಾ ಇಲ್ಲಿ ಆಫ್ರಿಕಾದ ಪೂರ್ವ ತುದಿಯಲ್ಲಿ ಇರ್ತಕ್ಕಂಥ ಈ ಸೊಮಾಲಿಯಾ ಲ್ಯಾಂಡ್, ಇದು ಆಫ್ರಿಕಾದ ಪೂರ್ವ ತುದಿಯಲ್ಲಿ ಇರ್ತಕ್ಕಂಥ ಸೊಮಾಲಿಯಾ ದೇಶ. ಈ ಸೊಮಾಲಿಯಾದ ಪಶ್ಚಿಮ ಭಾಗ, ಈ ಭಾಗವ ಪ್ರತ್ಯೇಕಗೊಂಡು ಇದು ಪ್ರತ್ಯೇಕವಾಗಿ ಸೊಮಾಲಿಯಾ ಲ್ಯಾಂಡ್ ಅಂತೇಳಿ ಗುರುತಿಸಲ್ಪಟ್ಟಿದೆ. ಇದು ಕಡೆಯಲ್ಲಿ ಇಥಿಯೋಪಿಯಾ ಅದ, ಇಲ್ಲಿ ಡಿಜಿಬೋಟಿ ಅದ, ಹಿಂಗ್ ಸ್ವತಂತ್ರವಾಗಿರ್ತಕ್ಕಂಥ ಆಫ್ರಿಕಾದ ದೇಶಗಳದಾವು. ಸೊ ಹಿಂಗಾಗಿ ಇದನ್ನು ಒಂದು ಪ್ರತ್ಯೇಕ ಸೊಮಾಲಿಯಾದಿಂದ ಪ್ರತ್ಯೇಕಗೊಂಡಿರ್ತಕ್ಕಂಥ ರಾಷ್ಟ್ರ ಅಂತ ಗುರುತಿಸಲ್ಪಟ್ಟಿದೆ. ಸೊ ಇದನ್ನು ಪ್ರತ್ಯೇಕ ರಾಷ್ಟ್ರದ ಸ್ಥಾನಮಾನ ಒಪ್ಪಿಕೊಂಡಿರ್ತಕ್ಕಂಥ ದೇಶ ಯಾವ್ದಂದ್ರೆ ಇಸ್ರೇಲ್. ಈ ಒಂದು ಸೊಮಾಲಿಯಾದಿಂದ ಸೊಮಾಲಿಯಾ ಲ್ಯಾಂಡ್ ಪ್ರತ್ಯೇಕ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ 1991ರಲ್ಲಿ ಸೊಮಾಲಿಯಾ ಲ್ಯಾಂಡು ಸೊಮಾಲಿಯಾದಿಂದ ಪ್ರತ್ಯೇಕಗೊಂಡಿರ್ತಕ್ಕಂಥ ದೇಶ. ಹೇಳ್ರಿ, ಇದಕ್ಕ ಹಾರ್ಸ್ ಬೌಲ್ ಅಂತ ಕರೆಯಲಾಗ್ತಾ ಇದಕ್ಕೆ. ಹೌದ್ರಿ. ನೆಕ್ಸ್ಟ್, ಕ್ರಿಕೆಟ್ ನಲ್ಲಿ ಸಾಧನೆಗಾಗಿ ಡಿಸೆಂಬರ್ 26, 2025ರಂದು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನ ಇತ್ತೀಚೆಗೆ ಯಾರು ಪಡೆದರು? ಕ್ರಿಕೆಟ್ ನಲ್ಲಿ ಸಣ್ಣ ವಯಸ್ಸಿನಲ್ಲಿ ಅದ್ಭುತ ಸಾಧನೆ ಮಾಡಿದ್ದಕ್ಕಾಗಿ ಇತ್ತೀಚೆಗೆ ಒಬ್ಬ ಬಾಲ ಕ್ರಿಕೆಟಿಗನಿಗೆ ಬಾಲ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅವ್ರು ಯಾರು? ಸುಬ್ಮನ್ ಗಿಲ್, ಸರ್ಫರಾಜ್ ಖಾನ್, ವೈಭವ್ ಸೂರ್ಯವಂಶಿ, ಯಶಸ್ವಿ ಜೈಸ್ವಾಲ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಸಿ ವೈಭವ್ ಸೂರ್ಯವಂಶಿ ಅವರು ಇತ್ತೀಚೆಗೆ ಚಿಕ್ಕ ವಯಸ್ಸಿನಲ್ಲೇನೆ ಅದ್ಭುತವಾಗಿರ್ತಕ್ಕಂಥ ಕ್ರಿಕೆಟ್ ನಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ರಾಷ್ಟ್ರಪತಿಗಳು ಇವರಿಗೆ ಬಾಲ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಿದ್ರು. ಡಿಸೆಂಬರ್ 26, 2025ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಡರ್-19 ಕ್ರಿಕೆಟ್ ನಲ್ಲಿ, ಎಲ್ಲಿದು ಅಂಡರ್-19 ಕ್ರಿಕೆಟ್ ನಲ್ಲಿ ಹೈಯೆಸ್ಟ್ ರನ್ ರೇಟ್ ಅನ್ನು ಹೊಂದಿರತಕ್ಕಂಥ ಇವರು 14 ವರ್ಷದ ಯುವ ಕ್ರಿಕೆಟ್ ಆಟಗಾರ. ಸೊ ಸಂವೇದನಾಶೀಲ ವೈಭವ್ ಸೂರ್ಯವಂಶಿ ಅವರನ್ನ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಹೀಗೆ ಆಯ್ಕೆಯಾಗಿರತಕ್ಕಂಥ ಮಕ್ಕಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಒಂದು ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಡಿಸೆಂಬರ್ 26ರಂದು ಆಚರಿಸಲಾಗುವ ವೀರ ಬಾಲ ದಿವಸ್. ನೋಡ್ರಿ, ಪ್ರತಿ ವರ್ಷ ಡಿಸೆಂಬರ್ 26ನೇ ದಿನವನ್ನು ಏನಂತ ಆಚರಣೆ ಮಾಡಲಾಗ್ತಾ ಇದೆ? ವೀರ ಬಾಲ ದಿವಸ್ ಅಂತ ಆಚರಣೆ ಮಾಡಲಾಗ್ತಾ ಇದೆ. ಗುರು ಗೋವಿಂದ್ ಸಿಂಗ್ ಅವರ ಯಾವ ಹುತಾತ್ಮರ ನೆನಪಿಗಾಗಿ ಇದನ್ನ ಆಚರಿಸಲಾಗುತ್ತದೆ. ನೋಡ್ರಿ, ಗುರು ಗೋವಿಂದ್ ಸಿಂಗ್ರ ಇಬ್ಬರು ಮಕ್ಕಳು ಹುತಾತ್ಮರಾಗಿರತಕ್ಕಂಥ ದಿನ ಇದು ಡಿಸೆಂಬರ್ 26. ಅದು ಔರಂಗಜೇಬನಿಂದ ಅತ್ಯಂತ ಚಿತ್ರ ಹಿಂಸೆಗೆ ಒಳಗಾಗಿ ಕೊಲ್ಲಲ್ಪಟ್ಟಿರ್ತಕ್ಕಂಥ ಇಬ್ಬರು ಅತ್ಯಂತ ಚಿಕ್ಕ ವಯಸ್ಸಿನ ಮಕ್ಕಳು ಇವರು, ಗುರು ಗೋವಿಂದ್ ಸಿಂಗ್ ಜಿ ಅವರ ಮಕ್ಕಳು. ಅವರ ಒಂದು ನೆನಪಿಗಾಗಿ ವೀರ ಬಾಲ ದಿವಸ್ ಅಂತ ಆಚರಣೆ ಮಾಡಲಾಗ್ತಾ ಇದೆ. ಸೊ ಅದ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಜೋರಾವರ್ ಸಿಂಗ್ ಮತ್ತು ಫತೇ ಸಿಂಗ್ ಅಂತೇಳಿ. ಜೋರಾವರ್ ಸಿಂಗ್ ಮತ್ತು ಫತೇ ಸಿಂಗ್ ಜಸ್ಟ್ 9 ಮತ್ತು 7 ವಯಸ್ಸಿನ ಮಕ್ಕಳು ಇವರು. ನೋಡ್ರಿ, ಜೋರಾವರ್ ಸಿಂಗ್ಗೆ ಎಷ್ಟಾಗಿತ್ತು ಅಂದ್ರೆ ವಯಸ್ಸು 9 ವರ್ಷ ಇತ್ತು. ಸಾಹಿಬ್ಜಾದ ಫತೇ ಸಿಂಗ್ ಜಿ ಇವ್ರಿಗೆ ಏನಾಗಿತ್ತು ಅಂದ್ರೆ ಜಸ್ಟ್ 7 ವರ್ಷ ಇತ್ತು. ಈ 9 ಮತ್ತು 7 ವರ್ಷದ ಮಕ್ಕಳನ್ನ ಔರಂಗಜೇಬ್ ಏನ್ ಮಾಡ್ತಾರಂದ್ರೆ ಸಿಖ್ಖರ ಗುರು ಗೋವಿಂದ್ ಸಿಂಗ್ರನ್ನ ಗಲ್ಲಿಗೇರಿಸ್ತಾನ. ಯಾರು? ಮೊಘಲ್ ಚಕ್ರವರ್ತಿ ಔರಂಗಜೇಬ್. ಜೊತೆಗೆ ಇವರ ಇಬ್ಬರು ಅತ್ಯಂತ ಸಣ್ಣ ಮಕ್ಕಳಾಗಿರತಕ್ಕಂಥ ಜೋರಾವರ್ ಸಿಂಗ್ ಮತ್ತು ಸಾಹಿಬ್ಜಾದ ಫತೇ ಸಿಂಗ್ರ ಚರ್ಮವನ್ನ ಸುಲಿಲಿಕ್ಕೆ ಹಸ್ತಾನ. ಅವರಿಗೆ ಚಿತ್ರ ಹಿಂಸೆಯನ್ನು ನೀಡಿ ಕೊಲ್ತಾನ ಬಾ. ಸೊ ಹಾಗಾಗಿ ಆ ದಿನವನ್ನ ವೀರ ಬಾಲ ದಿವಸ್ ಅಂತ ಹೇಳಿಸಿಂದ ಈಗ ಇತ್ತೀಚೆಗೆ ಆಚರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಭಾರತದ ಯಾವ ಮಾಜಿ ಪ್ರಧಾನಮಂತ್ರಿಯ ಜನ್ಮದಿನವನ್ನು ಗುರುತಿಸಲು ವಾರ್ಷಿಕವಾಗಿ ಡಿಸೆಂಬರ್ 25 ಪ್ರತಿ ವರ್ಷ ಡಿಸೆಂಬರ್ 25 ಉತ್ತಮ ಆಡಳಿತ ದಿನ ಅಂದ್ರೆ ಗುಡ್ ಗವರ್ನೆನ್ಸ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ಲಾಗ್ತದೆ. ಯಾವಾಗ ನಿಂದಿದು 2015ರಿಂದ ಯಾರ ಜನ್ಮದಿನವನ್ನ ಗುಡ್ ಗವರ್ನೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ಲಾಗ್ತಾ ಇದೆ? ಆಪ್ಷನ್ ಏನಂತಂದ್ರ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನ ಗುಡ್ ಗವರ್ನೆನ್ಸ್ ಡೇ ಅಂತ ಹೇಳಿದನ್ನ ಆಚರಣೆ ಮಾಡ್ಲಾಗ್ತಾ ಇದೆ ಅಂತ ಹೇಳ್ಬಹುದು. ಪ್ರತಿ ವರ್ಷ ಗುಡ್ ಗವರ್ನೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ಲಾಗ್ತಾ ಇದೆ. ಯಾವಾಗ ನಿಂದಿದು
15ರಿಂದ ಇದನ್ನ ಆರಂಭ ಮಾಡಲಾಯಿತು. ನೆಕ್ಸ್ಟ್ ಆತ್ಮೀಯರೇ, ಕನ್ನಡ ಮಾಧ್ಯಮದಲ್ಲಿ ಮೆಂಟಲ್ ಎಬಿಲಿಟಿ, ಜನರಲ್ ಮ್ಯಾಥ್ಸು ಮತ್ತು ಸ್ಟ್ಯಾಟಿಕ್ ಜಿಕೆ, ಜನರಲ್ ಸೈನ್ಸು, ಈ ಒಂದು 4 ಪುಸ್ತಕಗಳು, ಇದು 2 ನಾನೇ ಬರೆದಿರತಕ್ಕಂಥ ಪುಸ್ತಕಗಳಿವು. ಇದು 2 ನೋಟ್ಸ್ಗಳಿವು. ಈ 4 ಪುಸ್ತಕಗಳು ಮುಂಬರ್ತಕ್ಕಂಥ ರೈಲ್ವೆ ಮತ್ತು SSC ಎಕ್ಸಾಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದು, ಇವುಗಳನ್ನು ವಿದ್ಯಾರ್ಥಿಗಳಿಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಕೇವಲ 850 ರೂಪಾಯಿಗೆ ಈ ಪುಸ್ತಕವನ್ನು ಕಳಿಸ್ಕೊಡ್ತಾ ಇದ್ದು, ಯಾರಿಗೆ ಈ ಪುಸ್ತಕಗಳು ಬೇಕು ಈ ನಂಬರ್ಗೆ ಫೋನ್ ಪೇ ಮಾಡಿ. ಇದೇ ನಂಬರ್ಗೆ ನಿಮ್ಮ ಅಡ್ರೆಸ್ ಅನ್ನು ಮತ್ತು ಫೋನ್ ಪೇ ಸ್ಕ್ರೀನ್ ಶಾಟ್ ಅನ್ನ ವಾಟ್ಸಪ್ ಮಾಡಿ. ನೇರವಾಗಿ 3 ದಿನದಲ್ಲಿ ಪುಸ್ತಕ ನಿಮ್ಮ ಕೈ ಸೇರುತ್ತೆ. 2025ರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನ ಯಾರಿಗೆ ನೀಡಲು ನಿರ್ಧರಿಸಲಾಗಿದೆ, ನಾಮನಿರ್ದೇಶನ ಮಾಡಲಾಗಿದೆ? ಗಗನ್ ನಾರಂಗ್, ಹಾರ್ದಿಕ್ ಸಿಂಗ್, MM ಸೋಮಯ್ಯ, ಟ್ರಿಸಾ ಜಾಲಿ. ಸೊ ಆನ್ಸರ್ ಯಾವ್ದಂದ್ರೆ ಹೇಳ್ರಿ, ಆನ್ಸರ್ ಹಾರ್ದಿಕ್ ಸಿಂಗ್ ಅವರಿಗೆ. ಹಾರ್ದಿಕ್ ಸಿಂಗ್ ಅವರಿಗೆ ಈ ಬಾರಿ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಇದು. ಇದಕ್ಕೇನಂತಾರೆ ಇದ್ರಿ? ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು, ಇದಕ್ಕೆ ಮೊದಲು ಏನ್ ಕರಿತಿದ್ರು ಅಂದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರೀಲಾಗ್ತಾ ಇತ್ತು. ಏನಂತ ಕರೀಲಾಗ್ತಿತ್ತು ಇದಕ್ಕೆ? ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರೆಯಲಾಗ್ತಾ ಇತ್ತು. ಈಗ ಇದಕ್ಕೆ ಕೇಂದ್ರ ಸರ್ಕಾರ ಮರು ನಾಮಕರಣ ಮಾಡಿ ಏನ್ ಮಾಡಿದೆ? ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಅಂತ ಇದನ್ನ ಮರು ನಾಮಕರಣ ಮಾಡಲಾಗಿದೆ. ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಅಂತೇಳಿ ಇದನ್ನ ಮರು ನಾಮಕರಣ ಮಾಡಲಾಗಿದೆ. ಈ ಪ್ರಶಸ್ತಿಗೆ ಆಯ್ಕೆ ಆಗಿರತಕ್ಕಂಥ ಆಟಗಾರ ಯಾರಂತಂದ್ರೆ ಹಾರ್ದಿಕ್ ಸಿಂಗ್ ಅವರು. ಇತ್ತೀಚೆಗೆ ನಡೆದಿರ್ತಕ್ಕಂಥ 2020ರ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಪದಕ ಪಡೆಯುವುದರ ಮೂಲಕ ಪುರುಷರ ಹಾಕಿ ತಂಡದ ಉಪನಾಯಕನಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಹಾಗಾಗಿ ಇವರಿಗೆ ಕ್ರೀಡಾದ ಗೌರವಾನ್ವಿತವಾಗಿರತಕ್ಕಂಥ ಅತ್ಯುನ್ನತವಾದ ಪ್ರಶಸ್ತಿಯಾದ ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬಹುದು, ಆಯ್ಕೆ ಮಾಡಲಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ನರ್ಸಾಪುರಂ ಲೇಸ್ ಕ್ರಾಫ್ಟ್ ಯಾವ ರಾಜ್ಯದಲ್ಲಿದೆ? ನೋಡ್ರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಅಲ್ಲಿ ಈ ಒಂದು ಯಾವ್ದು ಕ್ರಾಫ್ಟ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ನರ್ಸಾಪುರ್ ಲೇಸ್ ಕ್ರಾಫ್ಟ್ ಅಂತೇಳಿ ಇಲ್ಲಿ ಹೆಣಿಕೆ ಮಾಡ್ತಾರೆ. ಹಿಂಗೆಲ್ಲ ಅದರ ಮ್ಯಾಗ ಕರ್ಚಿಪ್ ಮಾಡಿರ್ಬೋದು, ಅಥವಾ ಟೇಬಲ್ ಕ್ಲಾತ್ ಮಾಡ್ಬೋದು, ಅಥವಾ ಸೋಫಾ ಮೇಲೆ ಹಾಕೋದು ಮಾಡ್ಬೋದು. ಸೊ ಇಂಥವೆಲ್ಲ ಹೆಣಿಕೆ ಮಾಡೋದನ್ನ ನಾವೆಲ್ಲ ನೋಡಿದೀವಿ. ಲೇಸ್ಗಳಿಂದ ಅದನ್ನ ಏನ್ ಮಾಡ್ತಾರೆ? ಹೆಣಿಕೆ ಮಾಡ್ತಿರ್ತಾರೆ. ಇದು ಮೂಲತಃ ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸ್ಥಳೀಯವಾಗಿರ್ತಕ್ಕಂಥ ಒಂದು ಕಲೆ ಅಂತ ನಾವು ಇದನ್ನು ಕರಿಬಹುದು. ಉತ್ತರ ಪ್ರದೇಶ್, ಕೇರಳ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಂಧ್ರ ಪ್ರದೇಶದ ಒಂದು ಕಲೆ ಇದು. ಆಂಧ್ರ ಪ್ರದೇಶದ ನರ್ಸಾಪುರ ಎಂಬಲ್ಲಿ, ಆಂಧ್ರ ಪ್ರದೇಶದ ನರ್ಸಾಪುರ ಎಂಬಲ್ಲಿ ನರ್ಸಾಪುರಂ ಲೇಸ್ ಕ್ರಾಫ್ಟ್ ಅಂತೆ ಅದು ಫೇಮಸ್ ಆಗಿದೆ. ಸುಮಾರು 150 ವರ್ಷಗಳ ಹಿಂದೆನೆ ರೈತ ಮಹಿಳೆಯರು ಈ ಒಂದು ಹೆಣಿಕೆಯನ್ನು ಮಾಡಿ ತಮ್ಮ ಪ್ರಾಡಕ್ಟ್ಗಳನ್ನ ರಾಜ್ಯಾದ್ಯಂತ, ದೇಶಾದ್ಯಂತ ಮಾರಾಟ ಮಾಡ್ತಾ ಇದ್ರು. ಇದು ಮುಖ್ಯವಾಗಿ ರೇಷ್ಮೆಯಿಂದ, ರೇಯಾನಿಂದ, ಸಂಶ್ಲೇಷಿತ ಎಳೆಗಳಿಂದ, ಉಣ್ಣೆಗಳಿಂದ, ಮಣಿಗಳ ಮೂಲಕ ಹಾಗೂ ವಿವಿಧ ರೀತಿಯ ಒಂದು ವಸ್ತುಗಳನ್ನು ಉಪಯೋಗ ಮಾಡಿ ಈ ಒಂದು ಹತ್ತಿ ಎಳೆಗಳನ್ನು ಬಳಸಿ ಇದನ್ನ ಏನ್ ಮಾಡ್ತಿದ್ರು ಅಂದ್ರೆ ಹೆಣಿಕೆ ಮಾಡ್ತಿದ್ರು. ಇವತ್ತಿಗೂ ಬಹಳಷ್ಟು ಫೇಮಸ್ ಆಗಿದ್ದು, ಇಡೀ ದೇಶಾದ್ಯಂತ ಎಲ್ಲ ಕಡೆ ಇವತ್ತು ಈ ಒಂದು ಹೆಣಿಕೆಯನ್ನ ಮಾಡ್ಲಾಗ್ತಾ ಇದೆ. ಸೊ ಇದು ಮನ್ ಕಿ ಬಾತ್ ಅಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಈ ಒಂದು ನರಸಾಪುರ ಲೇಸ್ ಕ್ರಾಫ್ಟ್ ಬಗ್ಗೆ ವಿವರಣೆ ಕೊಟ್ಟಿದ್ರು. ಸೊ ಹಾಗಾಗಿ ಇದು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥದ್ದು. ಇದು ಎಲ್ಲಿದೆ ಅಂತಂದ್ರೆ ಆಂಧ್ರ ಪ್ರದೇಶದ ಗೋದಾವರಿ ನದಿ ದಂಡೆಯಲ್ಲಿದೆ. ಆಂಧ್ರ ಪ್ರದೇಶದ ಎಲ್ಲಿದೆ ಅಂತ ಕೇಳಿದ್ರಂದ್ರೆ ಯಾವ ನದಿ ದಂಡೆಯಲ್ಲಿ? ಗೋದಾವರಿ ನದಿ ದಂಡೆಯಲ್ಲಿ ಇರತಕ್ಕಂಥ ಒಂದು ಗ್ರಾಮ ಅಂತ ಹೇಳ್ಬಹುದು. ಕೈಗಾರಿಕಾ ಸೆಣಬಿನ ಕೃಷಿಯನ್ನು ಉತ್ತೇಜಿಸಲು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಗ್ರೀನ್ ಟು ಗೋಲ್ಡ್ ಉಪಕ್ರಮವನ್ನ ಪ್ರಾರಂಭಿಸಿದೆ? ಒಂದು ಪ್ರೋಗ್ರಾಮ್ ಅನ್ನ ಚಾಲೂ ಮಾಡಿದೆ. ಕೈಗಾರಿಕಾ ಸೆಣಬನ್ನ ಬೇರೆ ಬೇರೆ ಉದ್ದೇಶಕ್ಕಾಗಿ, ವಾಣಿಜ್ಯ ದೃಷ್ಟಿಯಿಂದ ಅದನ್ನು ಉಪಯೋಗ ಮಾಡಲಿಕ್ಕೆ ಒಂದು ಪ್ರೋಗ್ರಾಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಅದು ಯಾವುದಂದ್ರೆ ಗ್ರೀನ್ ಟು ಗೋಲ್ಡ್. ಈ ಒಂದು ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ರಾಜ್ಯ ಯಾವುದು? ಹಿಮಾಚಲ್ ಪ್ರದೇಶ್, ಬಿಹಾರ್, ಪಂಜಾಬ್ ಮತ್ತು ಹರಿಯಾಣ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಹಿಮಾಚಲ್ ಪ್ರದೇಶ್. ಆದ್ರೆ ಇದು ಹಿಮಾಚಲ್ ಪ್ರದೇಶ ಈ ಕೈಗಾರಿಕಾ ಸೆಣಬಿನ ಕೃಷಿಯನ್ನ ಗ್ರೀನ್ ಟು ಗೋಲ್ಡ್ ಅಂತಕ್ಕಂಥ ಒಂದು ಉಪಕ್ರಮ ಮಾಡೋದ್ರ ಮೂಲಕ, ಕಾರ್ಯಕ್ರಮ ಜಾರಿ ತರೋದ್ರ ಮೂಲಕ ಹಳ್ಳಿ ಹಳ್ಳಿ ಜನರಿಗೆ ಇದರ ಬಗ್ಗೆ ಮಹತ್ವವನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸ ಮತ್ತು ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ಇದರಿಂದ ಮಾಡ್ಲಾಗ್ತಾ ಇದೆ ಅಂತ ಹೇಳ್ಬೋದು. 2027 ಹಿಮಾಚಲವನ್ನ ಒಂದು ಸ್ವಾವಲಂಬಿ ರಾಜ್ಯವನ್ನಾಗಿ ಮಾಡಬೇಕು ಅಂತೇಳಿ ಅಲ್ಲಿನ ಮುಖ್ಯಮಂತ್ರಿ ಸುಖ್ವಿಂದರ್ ಸಿಂಗ್ ಸುಕ್ಕು, ಯಾರಿದು ಬಿಜೆಪಿ ಮುಖ್ಯಮಂತ್ರಿಯಲ್ಲಿ
ಬಿಜೆಪಿ ಪಕ್ಷ ಅಧಿಕಾರದಲ್ಲಿದ್ದು ಸುಖ್ವಿಂದರ್ ಸಿಂಗ್ ಸುಕ್ಕು ಅವರು ಈಗ ಅಲ್ಲಿ ಮುಖ್ಯಮಂತ್ರಿಯಾಗಿದ್ದು ಹೊಸ ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಉಪಕ್ರಮದ ಮೂಲಕ ಸೆಣಬಿನ ಕುಲ್ಲು, ಮಂಡಿ, ಚಂಬಾ ಮುಂತಾದ ಕಡೆಗಳಲ್ಲಿ ಇದನ್ನು ಬೆಳೆಯಲಾಗ್ತಿದ್ದು ಔಷಧಿ, ಜವಳಿ, ಕಾಗದ ಮತ್ತು ಇತರೆ ಸೌಂದರ್ಯವರ್ಧಕಗಳಲ್ಲಿ, ಜೈವಿಕ ಇಂಧನಗಳ ತಯಾರಿಕೆಯಲ್ಲಿ, ಪರಿಸರ ಸ್ನೇಹಿ ಉಪಕ್ರಮದಲ್ಲಿ ಇದನ್ನ ಬಳಕೆ ಮಾಡಲಿಕ್ಕೆ ಅಲ್ಲಿ ಮುಖ್ಯಮಂತ್ರಿ ಮುಂದಾಗುವುದರ ಮೂಲಕ ಅಲ್ಲಿ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡಲಿಕ್ಕೆ ಉತ್ತೇಜನ ನೀಡತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಲ್ಯಾಂಟಾನಾ ಕ್ಯಾಮರಾ, ಇದು ಏನು ಬಹಳಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥ ಒಂದು ಸಂಶೋಧನೆ, ಇದು ವೈಜ್ಞಾನಿಕ ಸಂಶೋಧನೆ. ಇದು ಬಹಳಷ್ಟು ಸುದ್ದಿಯಲ್ಲಿತ್ತು. ಇದು ಏನು ಲ್ಯಾಂಟಾನಾ ಕ್ಯಾಮರಾ ಅನ್ನೋದು ಏನಿದೊಂದು ಹೊಸದಾಗಿ ಪತ್ತೆಯಾದ ಮೀನುಗಳ ಪ್ರಭೇದನೋ, ಎರಡನೇದ್ದು ಶಿಲೀಂಧ್ರನೋ, ಕ್ಷುದ್ರಗ್ರಹನೋ, ಆಕ್ರಮಣಕಾರಿ ಅನ್ಯಲೋಕದ ಸಸ್ಯ ಪ್ರಭೇದನೋ? ನೋಡ್ರಿ, ಲ್ಯಾಂಟಾನಾ ಕ್ಯಾಮರಾ. ಸೊ ಇದು ಸರಿಯಾದ ಆನ್ಸರ್ ಏನಂತಂದ್ರ ಆಕ್ರಮಣಕಾರಿಯಾಗಿರ್ತಕ್ಕಂಥ ಅನ್ಯಲೋಕದ ಸಸ್ಯ ಪ್ರಭೇದಗಳಲ್ಲಿ ಇದು ಒಂದು ಇತ್ತೀಚೆಗೆ ಸಂಶೋಧನೆಯಾಗಿರ್ತಕ್ಕಂಥ ಸಸ್ಯ ಪ್ರಭೇದ ಅಂತ ಕರಿತೀವಿ. ಈ ಒಂದು ಸಸ್ಯ ಪ್ರಭೇದ ಹೆಚ್ಚಾಗಿದ್ದು ಬಯಲು ಪ್ರದೇಶಗಳಲ್ಲಿ, ಮಡ್ಡಿ ಪ್ರದೇಶಗಳಲ್ಲಿ, ಮಳೆ ಕಡಿಮೆ ಇರತಕ್ಕಂಥ ಪೊದೆಗಳಲ್ಲಿ ಇದು ಹೆಚ್ಚಾಗಿ ಏನಾಗ್ತಂದ್ರೆ ಇದು ಕಂಡು ಬರ್ತದೆ. ಉಷ್ಣ ಮತ್ತು ಸಮಶೀತೋಷ್ಣ ವಲಯದ ಪ್ರದೇಶಗಳಲ್ಲಿ ಇದೊಂಥರ ಹುಲ್ಲು ಬೆಳೆದಂಗೆ ಬೆಳೆದಿರ್ತದೆ. ಎಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಹೊಲಗಳು ಒಡ್ಡ ಮ್ಯಾಗದು ಇದೆಲ್ಲ ಬೆಳೆದಿರ್ತದೆ. ಇದಕ್ಕೆ ಏನ್ ಕರೀತಾರಂದ್ರ ಅತ್ಯಂತ ಕೆಟ್ಟ ಆಕ್ರಮಣಕಾರಿ ಪ್ರಭೇದ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಯಥಾ ಪ್ರಕಾರ ಹುಲ್ಲು ಬೆಳೆದಂಗೆ ಬೆಳೆದಿರ್ತದೆ. ಇದು ಯಾವ ದನಗಳು ತಿನ್ನೋದಿಲ್ಲ, ಏನು ತಿನ್ನೋದಿಲ್ಲ. ಬಟ್ ಸುಂದರವಾದ ಹೂಗಳು ಏನಾಗಿರ್ತಾವ ಅಂದ್ರೆ ಇದ್ರ ಮೇಲ್ಗಡೆ ಕಂಡು ಬರ್ತಾವ. ಇದಕ್ಕೆ ಏನ್ ಕರಿತಾರೆ ಅಂದ್ರೆ ಅನ್ಯ ಗ್ರಹದಿಂದ ಬಂದಿರತಕ್ಕಂಥ ನಿರುಪದ್ರವಿ ಅಲಂಕಾರಿಕ ಪೊದೆ ಅಂತೇಳಿ ಇದನ್ನು ಕರೆಯಲಾಗ್ತದೆ. ನಿರುಪದ್ರವಿ ಅಲಂಕಾರಿಕ ಪೊದೆ. ಉತ್ತರ ಪ್ರದೇಶದಲ್ಲಿ ರಾಷ್ಟ್ರೀಯ ಪ್ರೇರಣಾ ಸ್ಥಳವನ್ನ ಉದ್ಘಾಟನೆ ಮಾಡಲಾಯಿತು. ಅದು ಎಲ್ಲಿ ಉದ್ಘಾಟನೆ ಮಾಡಿದ್ರು? ರಾಷ್ಟ್ರೀಯ ಪ್ರೇರಣಾ ಸ್ಥಳ ಅಂತ ಹೇಳಿ ಇನಾಗ್ರೇಟೆಡ್ ಇನ್ ಉತ್ತರ ಪ್ರದೇಶ್ ಅನ್ ವಿಚ್ ಸಿಟಿ ಅಂತ ಕೇಳ್ತಾರೆ. ಲಕ್ನೋ, ವಾರಣಾಸಿ, ಗೋರಖ್ಪುರ್, ಅಯೋಧ್ಯ. ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರ ಲಕ್ನೋ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಈ ಒಂದು ರಾಷ್ಟ್ರೀಯ ಪ್ರೇರಣಾ ಸ್ಥಳವನ್ನ ಉದ್ಘಾಟನೆ ಮಾಡಲಾಯಿತು. ಈ ರಾಷ್ಟ್ರೀಯ ಪ್ರೇರಣಾ ಸ್ಥಳ ಯಾರ ಹೆಸರಿನಲ್ಲಿ ಅಂತಂದ್ರ ಭಾರತದ ಶ್ರೇಷ್ಠ ಪ್ರಧಾನಮಂತ್ರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನದ ನೆನಪಿಗಾಗಿ ಮತ್ತು ಅವರು ಲಕ್ನೋದಿಂದನೇ ಅಲ್ಲಿ ಲೋಕಸಭೆಗೆ ಆರಿಸಿ ಬರ್ತಾ ಇದ್ರು. ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು. ಹಾಗಾಗಿ ಲಕ್ನೋದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಗಾರ್ಡನ್ ನಲ್ಲಿ ಅದನ್ನೆಲ್ಲ ಪುನರ್ ನಿರ್ಮಾಣ ಮಾಡಿ ಸುಮಾರು 65 ಎಕರೆಯಲ್ಲಿ ಇರ್ತಕ್ಕಂಥ ಈ ಒಂದು ಗಾರ್ಡನ್ ಅನ್ನ ಡೆವಲಪ್ಮೆಂಟ್ ಮಾಡಿ ಅಲ್ಲಿ ಪ್ರಮುಖ ರಾಷ್ಟ್ರೀಯ ನಾಯಕರುಗಳ ಒಂದು ಸ್ಟ್ಯಾಚ್ಯೂಗಳನ್ನ ನೋಡ್ರಿ, ಇಲ್ಲಿ ಸ್ಟ್ಯಾಚ್ಯೂ ಮಾಡಿದ್ದಾರೆ ನೋಡ್ರಿ. ಈ ಸ್ಟ್ಯಾಚ್ಯೂಗಳನ್ನ ಮಾಡಿ ನಿಲ್ಲಿಸಲಾಗಿದ್ದು ಇದು ಗೋಮತಿ ನದಿ ದಂಡೆಯಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದ ನಗರ ಇದು. ಈ ಸಂಕೀರ್ಣ ಯಾವ ನದಿ ದಂಡೆಯಲ್ಲಿ ಇದೆ ಅಂದ್ರೆ ಇಲ್ಲಿ ಗೋಮತಿ ನದಿ ಅದ ರೈಟ್ರಿ. ನದಿಯ ಉಪನದಿ ಇದು. ಗೋಮತಿ ನದಿ ಒಂದು ಪಕ್ಕದಲ್ಲೇನೆ ಈ ಒಂದು ಗಾರ್ಡನ್ ಅನ್ನ ಡೆವಲಪ್ ಮಾಡಲಾಗಿದ್ದು ಇದು ಯಾವ ಆಕಾರದಲ್ಲಿ ಇರ್ತಕ್ಕಂಥ ಒಂದು ಸ್ಮಾರಕವಾಗಿದೆ ಅಂತ ಕೇಳಿದ್ರೆ ಕಮಲದ ಆಕಾರದಲ್ಲಿ ಇರ್ತಕ್ಕಂಥ ಒಂದು ಸ್ಮಾರಕ. ಇತ್ತೀಚೆಗೆ ಎಲ್ಲಿ ಉದ್ಘಾಟನೆ ಆಯ್ತು? ಇದು ಲಕ್ನೋದಲ್ಲಿ ಉದ್ಘಾಟನೆ ಆಯಿತು ಅಂತ ಹೇಳ್ಬೋದು. ಸುನಾಮಿ ರೆಡಿ ರಿಕಗ್ನೈಸೇಷನ್ ಪ್ರೋಗ್ರಾಮ್ ಅನ್ನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ನೋಡ್ರಿ, ಸುನಾಮಿ ಅಂತಂದ್ರೆ ಏನು? ಸಮುದ್ರದಲ್ಲಿ ಹೇಳ್ತಕ್ಕಂಥ ದೈತ್ಯಾಕಾರದ ಅಲೆಗಳಿಗೆ ನಾವೇನ್ ಕರಿತೀವಿ ಅಂದ್ರೆ ಸುನಾಮಿ ಅಂತ ಕರಿತೀವಿ. ಸಮುದ್ರದಲ್ಲಿ ಇಂಥ ಅಲೆಗಳು ಎದ್ದಾಗ ಪಕ್ಕದಲ್ಲಿ ಇರ್ತಕ್ಕಂಥ ಭೂ ಪ್ರದೇಶ ಮೇಲೆ ಒಂದು ಅಪ್ಪಳಿಸಿ ಸಾವಿರಾರು ಜನರ ಸಾವಿಗೆ ಕಾರಣ ಆಗ್ತದೆ. ಸೊ ಅದನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಂಸ್ಥೆ ಯಾವುದು? UNDPನೋ, ವಿಶ್ವ ಹವಾಮಾನ ಸಂಸ್ಥೆನೋ, ವಿಶ್ವಸಂಸ್ಥೆ ವಿಪತ್ತು ಅಪಾಯ ಕಡಿತ ಕಚೇರಿನೋ, ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋನೋ? ಯಾವ ಸಂಸ್ಥೆಯವರು ಈ ಒಂದು ಪ್ರೋಗ್ರಾಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು? ಸೊ ಆನ್ಸರ್ ಯಾವ್ದತ್ತಂದ್ರೆ ಯುನೆಸ್ಕೋದವರು. ಯಾರು ಡೆವಲಪ್ ಮಾಡಿದ್ರೆ ಇದನ್ರಿ? ಯುನೆಸ್ಕೋದವರು ಈ ಒಂದು ಪ್ರೋಗ್ರಾಮ್ ಅನ್ನ ಡೆವಲಪ್ ಮಾಡಲಾಗಿದ್ದು ಹಿಂದೂ ಮಹಾಸಾಗರದಲ್ಲಿ ಸುನಾಮಿ ಒಂದ್ ವೇಳೆ ಕಂಡು ಬಂತು ಅಂದ್ರೆ ಅಲ್ಲಿ ಜನರಿಗೆ ಅಲರ್ಟ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಇವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ, ಇದಕ್ಕೆ ಯುನೆಸ್ಕೋ ಅಂತ ಕರೆಯಲಾಗ್ತದೆ. ಅಂತರ್ ಸರ್ಕಾರಿ ಸಾಗರಿಕಾ ಆಯೋಗದ ಮೂಲಕ ಅಭಿವೃದ್ಧಿಪಡಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಿಂದ ಹಿಂದೂ ಮಹಾಸಾಗರದ ಸುತ್ತಲೂ ಇರತಕ್ಕಂಥ ಎಲ್ಲಾ ದೇಶಗಳಿಗೆ
ಸುನಾಮಿ ಬಗ್ಗೆ ತಕ್ಷಣಕ್ಕೆ ಮಾಹಿತಿ ಕೊಡ್ತಕ್ಕಂಥ ಒಂದು ಯೋಜನೆ ಇದು ಅಂತ ಹೇಳ್ಬೋದು. ಇದರಿಂದ ಅನೇಕ ಅಪಾಯಗಳಿಂದ ಜನರನ್ನ, ಆಸ್ತಿಪಾಸ್ತಿಗಳನ್ನ, ಜೀವ ಸಂಕುಲವನ್ನ ನಾವು ಕಾಪಾಡಬಹುದು. ಅಂತ ಒಂದು ಕಾರ್ಯಕ್ರಮವನ್ನು ಯುನೆಸ್ಕೋ ಆರಂಭಿಸಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಮಿನಾಮಿ ಟೋರಿ ದ್ವೀಪ ಯಾವ ಸಾಗರದಲ್ಲಿದೆ? ನೋಡ್ರಿ, ಈಗ ಅಷ್ಟು ಇತ್ತೀಚೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಹಳಷ್ಟು ಫೇಮಸ್ ಆಗಿರತಕ್ಕಂಥ ಒಂದು ಐಲ್ಯಾಂಡ್ ಇದು. ಯಾವ್ದಿದು? ಮಿನಾಮಿ ಟೋರಿ ಐಲ್ಯಾಂಡ್. ಯಾವ ಸಾಗರದಲ್ಲಿದೆ? ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಸಾಗರ. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಪೆಸಿಫಿಕ್ ಸಾಗರದಲ್ಲಿದೆ. ಎಲ್ಲಿದೆ ಇದು? ಪೆಸಿಫಿಕ್ ಸಾಗರದ ಪೂರ್ವ ಭಾಗದಲ್ಲಿದೆ. ನೋಡ್ರಿ, ಈ ಮಿನಾಮಿ ಟೋರಿ ದ್ವೀಪ ಜಪಾನ್ಗೆ ಸೇರಿರ್ತಕ್ಕಂಥ ದ್ವೀಪ ಇದು, ಐಲ್ಯಾಂಡ್ ಇದು. ರೈಟ್ರಿ, ಇದು ಎದರಿಂದ ರಚನೆ ಆಗಿದೆ ಅಂದ್ರೆ ಸಮುದ್ರದ ಸತ್ತ ಜೀವಿಗಳ ಅವಶೇಷಗಳಿಂದ, ಅಂದ್ರೆ ಇದಕ್ಕೆ ಏನ್ ಕರಿತೀವಿ? ಹವಳದ ದ್ವೀಪ ಅಂತ ಕರೀತಾರೆ. ಇದಕ್ಕೆ ಏನ್ ಕರೀಲಾಗ್ತದೆ? ಇದು ಸಮುದ್ರದ ಸತ್ತ ಜೀವಿಗಳ ಕೋರಲ್ ಐಲ್ಯಾಂಡ್ ಅಂತ ಕರೀತಾರೆ. ಇಂಗ್ಲಿಷ್ನಾಗ ಏನ್ ಕರೀತಾರೆ? ಇದಕ್ಕೆ ಕೋರಲ್ ಐಲ್ಯಾಂಡ್, ಕನ್ನಡದಲ್ಲಿ ಹವಳದ ದ್ವೀಪ ಅಂತ ಕರಿತೀವಿ. ಇಲ್ಲಿ ಬಹಳಷ್ಟು ರೇರ್ ಮಿನರಲ್ಸ್ಗಳು ಇಲ್ಲಿ ಕಂಡು, ರೇರ್ ಅರ್ತ್ ಮಿನರಲ್ಸ್ ಅಂತ ಕರಿತೀವಿ. ಇದು ಜಪಾನ್ಗೆ ಸೇರಿರ್ತಕ್ಕಂಥ ಈ ಒಂದು ದ್ವೀಪಕ್ಕೆ ಇನ್ನೊಂದು ಹೆಸರು ಅಂತಂದ್ರೆ ಮಾರ್ಕಸ್ ದ್ವೀಪ ಅಂತಾನು ಕರೀತಾರೆ. ಇದಕ್ಕೆ ಏನ್ ಕರೀತಾರೆ? ಇದಕ್ಕೆ ಇನ್ನೊಂದು ಹೆಸರು ಮಾರ್ಕೋಸ್ ದ್ವೀಪ. ಈ ದ್ವೀಪ ವಾಯುವ್ಯ ಪೆಸಿಫಿಕ್ ಸಾಗರದಲ್ಲಿದ್ದು, ಇದು ಒಂದು ಎತ್ತರದ ಸುತ್ತಲಿನ ಜಲಭಾಗಕ್ಕಿಂತ ಸ್ವಲ್ಪ ಎತ್ತರದಲ್ಲಿದ್ದು, ನೋಡಲು ಏನಾಗಿದೆ ಅಂದ್ರೆ ಟ್ರ್ಯಾಂಗಲ್ ಆಕಾರದಲ್ಲಿ ಐತಿ. ಇಲ್ಲಿ ಪ್ರಮುಖವಾಗಿ ಜಪಾನಿನ ಒಂದು ವಾಯು ನೆಲೆ ಐತಿ. ಇಲ್ಲಿ ಒಂದು ಪ್ರಮುಖವಾದ ಜಪಾನಿನ ವಾಯು ನೆಲೆ ಐತಿ. ಹಿಂಗಾಗಿ ಜಪಾನ್ಗೆ ಇದು ಬಹಳಷ್ಟು ಆಯಕಟ್ಟಿನ ಸ್ಥಳ ಅಂತ ಹೇಳ್ಬೋದು. ಇದರ ಜೊತೆಗೆ ಇಲ್ಲಿ ಅತ್ಯಂತ ಬೆಲೆ ಬಾಳತಕ್ಕಂಥ ಅಪರೂಪದ ಒಂದು ಮಣ್ಣು ಇಲ್ಲಿ ಕಂಡು ಬರ್ತಾ ಇದ್ದು, ಇದು ಒಂದು ಭಾರಿ ಬೆಲೆ ಬಾಳತಕ್ಕಂಥ ಒಂದು ಖನಿಜಗಳನ್ನ ಇದು ಹೊಂದಿದೆ ಅಂತ ಹೇಳಿಂದ ವಾದ ಆಯ್ತು. ಸೊ ಹೀಗಾಗಿ ಈ ಪ್ರದೇಶ ಯಾವ ಒಂದು ದ್ವೀಪದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಅಂದ್ರೆ ಪೆಸಿಫಿಕ್ ಸಾಗರದಲ್ಲಿ. ಇದು ಚೀನಾ ಮತ್ತು ಜಪಾನ್ ನಡುವೆ ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥ ದ್ವೀಪ. ಇದನ್ನ ಅತಿಕ್ರಮಿಸಲಿಕ್ಕೆ ಯಾವುದೋ ಚೀನಾ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಜಪಾನ್ ಇದನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕಾರ್ಯನಿರತವಾಗಿದೆ ಅಂತ ಹೇಳ್ಬೋದು. ಸೊ ಇದು ಜಪಾನ್ ಮೊಟ್ಟ ಮೊದಲು ಸೂರ್ಯೋದಯದ ನಾಡು ಭೂಮಿ ಮೇಲೆ ಯಾವ್ದಂದ್ರೆ ಜಪಾನ್ ದೇಶ. ಜಪಾನದ ಯಾವ ಭಾಗದ ಮೇಲೆ ಮೊದಲು ಸೂರ್ಯನ ಬೆಳಕು ಬೀಳ್ತದಪ್ಪ ಅಂತ ಕೇಳಿದ್ರೆ ಅಂದ್ರೆ ಇದೇ ಮಾರ್ಕೋಸ್ ದ್ವೀಪದ ಮೇಲೆ. ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತದೆ. ಪೂರ್ವದ ಯಾವ ಭಾಗ ಮೊದಲು ಸೂರ್ಯನ ಎದುರಿಗೆ ಬರ್ತದೆ ಅಂದ್ರೆ ಜಪಾನ್ನೇ ಮೊದಲು ಬರ್ತದೆ. ಹಾಗಾಗಿ ಜಪಾನ್ ಏನ್ ಕರಿತೀವಿ ನಾವು ಅಂದ್ರೆ ಸೂರ್ಯೋದಯದ ನಾಡು ಅಂತ ಕರಿತಾರೆ. ಕರಿತಾರೆ ಇದಕ್ಕೆ ಸೂರ್ಯೋದಯದ ನಾಡು. ಸೊ ಅದು ಯಾವ ದ್ವೀಪದ ಮೇಲೆ ಜಪಾನ್ದಲ್ಲಿ ಅಂತ ಕೇಳಿದ್ರೆ ಈ ಮಾರ್ಕೋಸ್ ದ್ವೀಪ ಅಥವಾ ಮಿನಾಮಿ ಟೋರಿ ದ್ವೀಪದಲ್ಲಿ ಈ ಸೂರ್ಯ ಮೊದಲು ಕಂಡು ಬರ್ತಾನೆ ಅಂತ ಹೇಳ್ಬೋದು. ಭಾರತದ ಅತಿ ದೊಡ್ಡದ ವೃತ್ತಾಕಾರದ ಕಲ್ಲಿನ ಚಕ್ರ ವ್ಯೂಹ. ನೋಡ್ರಿ, ಈ ತರ ದೊಡ್ಡ ಕಲ್ಲು ಬಂಡೆಯ ಮೇಲೆ ಹಿಂಗ್ ರೌಂಡ್ ರೌಂಡ್ ಮಾಡಿರ್ತಕ್ಕಂಥ ಒಂದು ಸರ್ಕಲ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿದೆ. ಇದು ಎಲ್ಲಿ ಕಂಡು ಬಂದಿದೆ? ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಇದು ಕಂಡು ಬಂದಿದೆ? ಇಂಡಿಯಾಸ್ ಲಾರ್ಜೆಸ್ಟ್ ಸರ್ಕ್ಯುಲರ್ ಸ್ಟೋನ್ ಲ್ಯಾಬಿರೆಂತ್ ಎಲ್ಲಿ ಕಂಡು ಹಿಡಲಾಗಿದೆ? ಸೊ ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ, ರಾಜಸ್ಥಾನ್. ಸೊ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಇದನ್ನ ಪತ್ತೆ ಹಚ್ಚಲಾಗಿದೆ. ಮಹಾರಾಷ್ಟ್ರದಲ್ಲಿ ಪತ್ತೆ ಹಚ್ಚಿರ್ತಕ್ಕಂಥ ಇದು ಸುಮಾರು ವರ್ಷಗಳ ಹಿಂದೆ, ನೋಡ್ರಿ, ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಈ ಒಂದು ಶಿಲಾ ಬಂಡೆ ಮೇಲೆ ಕೆತ್ತಲ್ಪಟ್ಟಿರ್ತಕ್ಕಂಥ ಒಂದು ಅವಶೇಷ ಅಂತೇಳಿ ಪುರಾತತ್ವ ಶಾಸ್ತ್ರಜ್ಞರು ಇತ್ತೀಚೆಗೆ ಇದನ್ನ ಪತ್ತೆ ಹಚ್ಚಿದ್ದಾರೆ. ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬೋರಾಮಣಿ ಅಂತಕ್ಕಂಥ ಒಂದು ಗ್ರಾಮದ ಹತ್ರ ಬೇಲು ಪ್ರದೇಶ, ಹುಲ್ಲುಗಾವಲು ಪ್ರದೇಶಗಳಲ್ಲಿ ಇದು ಕಂಡು ಬಂದಿದ್ದು. ಇದು ಕಲ್ಲಿನ ಮೇಲೆ ಭಾರತದಲ್ಲೇ ಕೆತ್ತಿರ್ತಕ್ಕಂಥ ಅತಿ ದೊಡ್ಡ ವೃತ್ತಾಕಾರದ ಒಂದು ಚಕ್ರವ್ಯೂಹ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಇದು ಉಂಗುರ ಆಕಾರಗಳಲ್ಲಿದ್ದು ಸಣ್ಣ ಸಣ್ಣ ಕಲ್ಲಿನ ತುಂಡುಗಳಿಂದ ಇದೇನಾಗಿದೆ ಮಾಡಲ್ಪಟ್ಟಿದೆ. ಈ ಉಂಗುರಗಳ ಒಳಮುಖವಾಗಿ ಚಲನೆಯನ್ನು ಬಿಗಿಯಾಗಿ ಸುರುಳಿ ಆಕಾರದ ಕೇಂದ್ರ ಸುಳಿಗೆ ಮಾರ್ಗದರ್ಶನ ನೀಡುತ್ತವೆ. ಅಂದ್ರೆ ಇವೆಲ್ಲ ಈ ಸೆಂಟರ್ ಪಾಯಿಂಟ್ ಕಡೆ ಜೋಡಿಸಲ್ಪಟ್ಟಿರ್ತಕ್ಕಂಥ ಕಲ್ಲಿನ ತುಕ್ಕುಡಿಗಳು ಅಂತೇಳಿ ಇದನ್ನ ಕರೆಯಲಾಗ್ತದೆ. ಇದರ ಅರ್ಥ ಏನೋ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅರ್ಥವನ್ನ ಇದು ಸಂಕೇತಿಸ್ತಾ ಇದ್ದು, ಶಾತವಾಹನರ ರಾಜವಂಶದ ಅವಧಿಯಲ್ಲಿ ಇದು ಒಂದು ಯಾವುದರ ಸಂಕೇತವಾಗಿ ಇದನ್ನ ಬಳಕೆ ಮಾಡಲಾಗ್ತಾ ಇತ್ತು ಅಂತೇಳಿ ಪುರಾತತ್ವ ಶಾಸ್ತ್ರಜ್ಞರು ಇದನ್ನ ಎಕ್ಸೆಪ್ಟ್ ಮಾಡಿದ್ದಾರೆ. ಇದು ಇಂಡೋ ರೋಮನ್ ವ್ಯಾಪಾರಕ್ಕೆ ಸಂಬಂಧಿಸಿದ ಒಂದು ಶಿಲ್ಪ ಅಂತೇಳಿ ಇದನ್ನ
ಗುರುತಿಸಲಾಗಿದೆ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಫ್ರಾಡ್ ರಿಸ್ಕ್ ಇಂಡಿಕೇಟರ್ ಅನ್ನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ನೋಡ್ರಿ, ಇವೆಲ್ಲ ನೋಡ್ಬೋದು. ಈಗೆಲ್ಲ ಡಿಜಿಟಲ್ ಫ್ರಾಡ್ ಈ ಸದ್ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಇದನ್ನು ತಡೆಗಟ್ಟಲಿಕ್ಕೆ ಫೈನಾನ್ಷಿಯಲ್ ಫ್ರಾಡ್ ರಿಸ್ಕ್ ಇಂಡಿಕೇಟರ್ ಅಂತೇಳಿ ಒಂದು ಇದನ್ನ ಸಂಸ್ಥೆ ಡೆವಲಪ್ ಮಾಡಿದೆ. ಅದು ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ದೂರಸಂಪರ್ಕ ಇಲಾಖೆ, ಹಣಕಾಸು ಸಚಿವಾಲಯ, ನೀತಿ ಆಯೋಗ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅಥವಾ ದೂರಸಂಪರ್ಕ ಇಲಾಖೆಯವರು ಇಂಥ ಫ್ರಾಡ್ ರಿಸ್ಕ್ ಮಾಡ್ತಕ್ಕಂಥ ಫೋನ್ ಕಾಲ್ಸ್ಗಳು ಇವೆ ಇದನ್ನ ಐಡೆಂಟಿಫೈ ಮಾಡಿ ಯಾರಿಗೆ ಇದು ಕಾಲ್ ಬರ್ತದೆ ಅದ್ರ ಬಗ್ಗೆ ಅಲರ್ಟ್ ಮಾಡ್ತದೆ. ಇದು ಫ್ರಾಡ್ ಕಾಲ್ ಅಂತ ನಿಮ್ಗೆಲ್ಲ ಅನ್ನೋನ್ ನಂಬರ್ ಬರ್ತಂದ್ರೆ ಫ್ರಾಡ್ ನಂಬರ್ ಅಂತ ಬರ್ತದೆ ನೋಡ್ರಿ. ಸೊ ಅದನ್ನು ಇಂಡಿಕೇಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಭಾರತದ ದೂರಸಂಪರ್ಕ ಇಲಾಖೆಯವರು ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಣಕಾಸು ವಂಚನೆ ಅಪಾಯ ಸೂಚಕ ಅಂತ ಕರಿತೀವಿ. ಸುಮಾರು 660 ಕೋಟಿ ರೂಪಾಯಿಗಳ ಸಂಭವನೀಯ ನಷ್ಟವನ್ನು ಇದು ಇಲ್ಲಿವರೆಗೆ ತಪ್ಪಿಸಿದೆ ಅಂತ ಹೇಳ್ಬೋದು. ಇಂಥ ಯಾವರೇ ಫ್ರಾಡ್ ಮಾಡೋದು ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ಮೊಬೈಲ್ ಅಲ್ಲಿ ಫ್ರಾಡ್ ಕಾಲ್ ಅಂತ ತೋರಿಸ್ತದ ನೋಡ್ರಿ, ನೀವೆಲ್ಲ ನೋಡ್ಬೋದು. ಇದನ್ನ ಡೆವಲಪ್ ಮಾಡಿ ಇದನ್ನ ಪತ್ತೆ ಹಚ್ಚಿ ಅಂತ ಕಾಲ್ಗಳು, ಫ್ರಾಡ್ ಕಾಲ್ಗಳು ಬರ್ತಕ್ಕಂಥ ಯಾವ ನಂಬರ್ ಇಂದ ಬರ್ತದೆ ಅನ್ನೋದನ್ನ ಪತ್ತೆ ಹಚ್ಚಿ ಗ್ರಾಹಕರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಈ ಒಂದು ದೂರಸಂಪರ್ಕ ಇಲಾಖೆ ಅಂತ ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಿದೆ. ಸೊ ಹಾಗಾಗಿ ಇದರಿಂದ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಒಂದು ಮೋಸ ಆಗೋದನ್ನ ಈ ವರ್ಷ 2025ರಲ್ಲಿ ತಡೆಗಟ್ಟಿದೆ ಅಂತೇಳಿ ಹೇಳ್ಬೋದು. ಈ ಒಂದು ಟೆಕ್ನಾಲಜಿಯನ್ನ ಇದೇ 2025 ಮೇದಲ್ಲಿ ಡಿಜಿಟಲ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಕರೀತಾರೆ, DIU. ಇದನ್ನ ಇಲಾಖೆ ಪ್ರತ್ಯೇಕವಾದ ಇಲಾಖೆಯನ್ನು ಪ್ರಾರಂಭಿಸಿ ಮೊಬೈಲ್ಗಳಿಗೆ ಬರ್ತಕ್ಕಂಥ ಮಧ್ಯಮ, ಹೆಚ್ಚಿನ ಮತ್ತು ಅತಿ ವಂಚನೆಯ ಅಪಾಯವೆಂದು ಗುರುತಿಸುವಂತ ಒಂದು ಸಾಫ್ಟ್ವೇರ್ ಇದಾಗಿದ್ದು, ಇದು ಬ್ಯಾಂಕು, ಪ್ಲಾಟ್ಫಾರ್ಮು, ಚೆಕ್ಕು, ಆಮೇಲೆ UPI ಪೇಮೆಂಟು ಇಲ್ಲೇನ್ ಮಾಡ್ತಿರ್ತೀವಿ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತದೆ. ಇದು ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಹಕರಿಗೆ ಇದರ ಬಗ್ಗೆ ಮುನ್ನೆಚ್ಚರಿಕೆ ನೀಡಿ ಅವರನ್ನ ಅಪಾಯದಿಂದ ಪಾರಾಗುವಂತೆ ರಕ್ಷಿಸ್ತದ ಅಂತ ಹೇಳ್ಬೋದು. ಆದ್ಮೇಲೆ ಪ್ರತಿ ವಾರದ ಒಂದು ಪ್ರಚಲಿತ ಘಟನೆಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದು. ಸೊ ಪ್ರತಿ ಸೋಮವಾರ ಮುಂಜಾನೆ 9 ಗಂಟೆಗೆ. ಆಮೇಲೆ ಇದ್ರ ಎಲ್ಲ PDF ಪ್ರತಿಗಳನ್ನ ನಮ್ಮ ಟೆಲಿಗ್ರಾಮ್ದಲ್ಲಿ ನಾವು ಹಾಕ್ತೀವಿ. ನೀವು ಈ PDF ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ಸೊ ಅದ್ರ ಜೊತೆಗೆ ದಿನ ಕ್ವಿಜ್ಗಳನ್ನ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಜೊತೆಗೆ ನಮ್ಮ ಮೊಬೈಲ್ ಆ್ಯಪ್ ಇದೆ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತೇಳಿ ಆ್ಯಪ್ ಅನ್ನ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಡ್ರಿ. ಅಲ್ಲೆಲ್ಲ ಫ್ರೀ ಕರೆಂಟ್ ಅಫೇರ್ಸ್ ಇದೆ, PDF ನೋಟ್ಸ್ಗಳಿದಾವೆ, ಕ್ವಿಜಸ್ಗಳಿದಾವೆ, ಡೈಲಿ ಇವೆಲ್ಲ ಕರೆಂಟ್ ಅಫೇರ್ಸ್ ಬರುತ್ತೆ. ಸೊ ಡೈಲಿ ಟೆಸ್ಟ್ ಡೋಸ್ಗಳನ್ನ ನಾವು ಅದರಲ್ಲಿ ಕೊಡ್ತಾ ಇದ್ದೀವಿ. ನೀವು ಯಾವುದೇ ಆನ್ಲೈನ್ ಟೆಸ್ಟ್ ಅನ್ನ ಇಲ್ಲಿ ಅಟೆಂಡ್ ಮಾಡಬಹುದು. ಬ್ಯಾಂಕಿಂಗ್, ರೈಲ್ವೆ, SSCಗೆ ನೀವು ಪ್ರಿಪೇರ್ ಆಗ್ತಕ್ಕಂಥವ್ರು ಒಂದ್ಸಲ ಆನ್ಲೈನ್ ಟೆಸ್ಟ್ ಅನ್ನ ಪರ್ಚೇಸ್ ಮಾಡಿದ್ರೆ 1 year ವರೆಗೆ ಅದು ವ್ಯಾಲಿಡಿಟಿ ಇರುತ್ತೆ. ಮತ್ತು ಭಾರತದಲ್ಲಿ ಅತಿ ಕಡಿಮೆ ಬೆಲೆಗೆ ನಾವು ಟೆಸ್ಟ್ ಅನ್ನ ಕೊಡ್ತಾ ಇದೀವಿ. ಇವೆಲ್ಲ ನೋಡಬಹುದು. SSC ಬ್ಯಾಂಕಿಂಗ್ದು ಟೋಟಲ್ 2,000 ರೂಪಾಯಿ ಆಗುತ್ತೆ. 1 ವರ್ಷದವರೆಗೆ ನೀವು ಜಸ್ಟ್ 999 ರುಪೀಸ್ ಅನ್ನ ಪೇ ಮಾಡಿದ್ರೆ ನೀವು 1 ವರ್ಷವರೆಗೆ ಎಲ್ಲ ನಮ್ಮ ಆ್ಯಪ್ ಅಲ್ಲಿ ಬರ್ತಕ್ಕಂಥ ಸುಮಾರು 10,000 ಪ್ಲಸ್ ಟೆಸ್ಟ್ಗಳನ್ನ ನೀವು ಬಿಡಿಸ್ಬೋದು. ಟಾಪಿಕ್ ವೈಸ್, ಸೆಕ್ಷನ್ ವೈಸ್, ಫುಲ್ ಲೆಂತ್ ಆನ್ಲೈನ್ ಟೆಸ್ಟ್ಗಳು ಬಿಡಿಸ್ಬೋದು. ಇನ್ಶೂರೆನ್ಸ್ ಬಗ್ಗೆ ಇರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, ಬ್ಯಾಂಕಿಂಗ್, ಇನ್ಶೂರೆನ್ಸ್ ಅಂಡ್ SSC ಎಕ್ಸಾಮ್ ಒಂದು ಪ್ಯಾಕ್ ನೀವು ತಗೊಂಡ್ರಿ ಅಂದ್ರೆ ಜಸ್ಟ್ 499 ರುಪೀಸ್ ಇದೆ. ಸೊ ಆಫರ್ ರೇಟ್ ನಡೀತಾ ಇದೆ, 50% ಆಫರ್ ಇದೆ. ಅದ್ರ ಬೆನಿಫಿಟ್ ಅನ್ನ ಪಡೀರಿ. ಯಾರು ಅಗ್ನಿವೀರ ಅಂತ ಡಿಫೆನ್ಸ್ ಎಕ್ಸಾಮ್ ಬರಿತಾ ಇದ್ದೀರಿ, ಜಸ್ಟ್ 49 ರುಪೀಸ್ ಅಲ್ಲಿ ನೀವು ಟೆಸ್ಟ್ ಅನ್ನ ಪರ್ಚೇಸ್ ಮಾಡಬಹುದು. ಓನ್ಲಿ ರೈಲ್ವೆ ಎಕ್ಸಾಮ್ ಬರೀತಕ್ಕಂಥವ್ರು ಎಲ್ಲ ರೈಲ್ವೆ ಎಕ್ಸಾಮ್ಗಳು 199 ರುಪೀಸ್ಗೆ ಇದೆ. ಗ್ರೂಪ್ ಡಿ NTPC ಬರೀತಕ್ಕಂಥವ್ರು ಜಸ್ಟ್ 99 ರುಪೀಸ್ ಇದೆ. SSC ಬ್ಯಾಂಕಿಂಗ್ ಬರೀತಕ್ಕಂಥ ಈ ಸರ ಎಲ್ಲ ಬುಕ್ಸ್ಗಳನ್ನ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಆಮೇಲೆ ಅಡ್ಡಾ 247 ಕಂಟೆಂಟ್ ಪಾರ್ಟ್ನರ್ ಆಗಿದ್ದು ನಿಮಗೆ ಎಲ್ಲ ಅಡ್ಡಾ 247 ಬುಕ್ಸ್ಗಳನ್ನೇ ಬ್ಯಾಂಕಿಂಗ್ ಸ್ಟೂಡೆಂಟ್ಗಳಿಗೆ ನೀಡ್ತಾ ಇದೀವಿ. ಒಂದು ಸಿಸ್ಟಮೆಟಿಕ್ ಆಗಿರತಕ್ಕಂಥ ಸೆಂಟ್ರಲ್ ಗವರ್ಮೆಂಟ್ ತರಬೇತಿ ಕೊಡುವ ನಮ್ಮ ಸಂಸ್ಥೆ ಹೊಸ ಬ್ಯಾಚು ಪ್ರತಿ ತಿಂಗಳ 5th and 25th ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. 3 ತಿಂಗಳ ಬ್ಯಾಚ್ ಇರುತ್ತೆ. ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವೆಲ್ಲ ಹಾಸ್ಟೆಲ್ ಫೆಸಿಲಿಟಿಗಳನ್ನ ಮಾಡಿಕೊಟ್ಟಿದ್ದೀವಿ. ನೀವು ಅಲ್ಲಿ ಬಂದು ಆಫ್ಲೈನ್ ಬ್ಯಾಚ್ಗೆ ತರಬೇತಿ ಪಡಿಬಹುದು. ಒಂದು ಬಾರಿ ತರಬೇತಿ ಮುಗಿಸಿದ ನಂತರ ಅಪಾಯಿಂಟ್ ಆಗುವವರೆಗೆ ರಿಪೀಟ್ ಬಂದ್ರು ಯಾವುದೇ ಫೀಸ್ ಇರುವುದಿಲ್ಲ. ಕೋಚಿಂಗ್ ಟಿಲ್ ಯು ಗೆಟ್ ಜಾಬ್ ಅನ್ನೋ ಕಾನ್ಸೆಪ್ಟ್ ಮೂಲಕ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದ್ದು ಇದರ ಬೆನಿಫಿಟ್ ಅನ್ನು ತಾವೆಲ್ಲ ಪಡಿಬಹುದು. ಓಕೆ, ಥ್ಯಾಂಕ್ ಯು.